ಯುಪಿಎ ಸರ್ಕಾರ ಅವಧಿಯಲ್ಲಿ 11 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಹಣಕಾಸಿನ ಅವ್ಯವಹಾರ ಎಲ್ಲಾದರೂ ಆಗಿದ್ರೆ ಕರ್ನಾಟಕದಲ್ಲಿರ್ಬೋದು ಅಥವಾ ಅವರ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವ ರಾಜ್ಯ ಇರ್ಬೋದು, ಎಲ್ಲಿಯಾದರೂ ಆದರೆ ನಿಮಗೆ ತನಿಖೆ ಮಾಡಿ ಅವರ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅದನ್ನು ಮಾಡೋದು ಬಿಟ್ಟು ಇಡೀ ಕಾರ್ಯಕ್ರಮ, ಇಡೀ ಯೋಜನೆಯನ್ನೇ ಬುಡಮೇಲು ಮಾಡ್ತಿದ್ದೀರಲ್ಲ, ಅದು ಸರಿ ಇಲ್ಲ. ಇಂಥ ಕಡೆ ಅವ್ಯವಹಾರ ಆಗಿದೆ, ದುಡ್ಡು ಹೊಡೆದಿದ್ದಾರೆ ಅಥವಾ ಬೇರೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಅವರ ಮಾಹಿತಿ ಅವರಿಗಿದ್ದರೆ ಅದನ್ನು ತನಿಖೆ ಮಾಡಲಿ. ಜಾಬ್ ಕಾರ್ಡ್ ಕಾನ್ಸೆಪ್ಟೇ ಹೊರಟೋಗುತ್ತಲ್ವಾ. ಅದು ಜಾಬ್ ಕಾರ್ಡ್ ಇದ್ರೂ ಕೂಡ ಅದರ ಉಪಯೋಗ ಎಷ್ಟರ ಮಟ್ಟಿಗಾಗುತ್ತೆ ಅದನ್ನೇ ನಾವು ಹೇಳಕ್ಕೆ ಹೊರಟಿರೋದು. ನಿಮಗೆ ಸೆಲೆಕ್ಷನ್ ಇಲ್ಲ, ನಿಮಗೆ ನಂಬರ್ ಕಡಿಮೆ ಆಯಿತು, ಹಣ ಕೊಡೋದು ಕಮ್ಮಿ ಆಯಿತು, ಜಾಬ್ ಮಾನವ ದಿನಗಳು ಕಡಿಮೆ ಆಯಿತು. ನೋಡಿ, ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನಮ್ಮಲ್ಲಿ ಜಾಬ್ ಕಾರ್ಡ್ಸು ಮಾನವ ದಿನಗಳು ಇದು ಕಳೆದ 5 ವರ್ಷದಲ್ಲಿ 80,55,000 ಅಂದರೆ ಇವತ್ತಿಗೆ ಈ ವರ್ಷಕ್ಕೆ ವರ್ಷ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಆ್ಯನ್ ಆನ್ ಆ್ಯಾವ್ರೇಜ್ 80 ಲಕ್ಷ ಅಂತ ಇಟ್ಕೊಂಡ್ರೆ 5 ವರ್ಷದಲ್ಲಿ ಎಷ್ಟಾಯಿತು? ಅಷ್ಟು ಕಾರ್ಡ್ಗಳು ಉಪಯೋಗ ಆಗಿದೆ. ಇದು ಬರೀ 5 ವರ್ಷದ್ದು ಅಂಕಿಅಂಶ ಕೊಡ್ತಾ ಇದ್ದೀವಿ. ಅದೇ ಥರ ನಮಗೆ ವರ್ಕರ್ಸ್, ನಂಬರ್ ಆಫ್ ವರ್ಕರ್ಸ್, ಅದು ಕೂಡ ಒಂದೊಂದು ವರ್ಷಕ್ಕೆ 1,76,75,00,000 ಅಪ್ರಾಕ್ಸಿಮೇಟ್ಲಿ 1.75 ಅಂತಾನೆ ಇಟ್ಕೊಳ್ಳಿ ಒಂದು ವರ್ಷಕ್ಕೆ. ಅಷ್ಟು ಜನ ಇವತ್ತು ಸಿಗೋದಿಲ್ಲಲ್ಲ. ಅದರಲ್ಲಿ ಕಾಲ್ಭಾಗ ಸಿಕ್ಕಿದ್ರೆ ನಿಮ್ಮ ಪುಣ್ಯ. ಆಮೇಲೆ ಇದು ಒಂದು ಆ್ಯನ್ ಆನ್ ಆ್ಯಾವ್ರೇಜ್ ಕರ್ನಾಟಕದ ಮಟ್ಟಿಗೆ 5.5ರಿಂದ 6 ಕೋಟಿ ರೂಪಾಯಿ, 5.5ರಿಂದ ಎಷ್ಟು ರಮೇಶ್ ಇದ್ದಾರೆ? ಹಾಂ, ಟೋಟಲ್ 12 ಕೋಟಿ. ಅಲ್ಲ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ 80 ಲಕ್ಷ ಹಣದ್ದು. ಮಾನವ ದಿನಗಳು 80 ಲಕ್ಷ. 80 ಲ್ಯಾಕ್ಸ್ ಇದೆ ಪ್ರತಿ ವರ್ಷ. 80 ಲಕ್ಷ ಅಂತ ಹೇಳಿದ್ನಲ್ಲ, ಅದು ಇದೆ. ಆಮೇಲೆ ಹಣದ್ದು ನಾವು ಲೆಕ್ಕ ಹಾಕಿಲ್ಲ ಇಲ್ಲಿ. ಅಷ್ಟು ಹಣ ಇವತ್ತು ನಮಗೆ ಲಾಸ್ ಆಗ್ತದಲ್ಲ. 40% ನಾವೇ ಕೊಡಬೇಕಲ್ಲ. ಒಂದು ಕಡೆ ನೀವು ಕೊಡೋದಿಲ್ಲ ಅನ್ನೋದು ಒಂದು ಹೊರೆ, ನಮ್ಮ ಹಣ ಖರ್ಚು ಮಾಡೋದು ಒಂದು ಹೊರೆ. ಹಾಗಾಗಿ ನಮಗೆ ಎರಡೂ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀರಿ. ಇದು ಈಗಾಗಲೇ ಬೇರೆ ನನಗೆ ಅಧಿಕೃತ ಅಲ್ಲದೆ ಇದ್ದರೂ ಕೂಡ ಅನಧಿಕೃತ ಸುದ್ದಿ ಏನಂದರೆ, ಬೇರೆ ರಾಜ್ಯಗಳು, ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವಂಥ ರಾಜ್ಯ, NDAನಲ್ಲಿರ್ತಕ್ಕಂಥ ರಾಜ್ಯಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇವಾಗ ಅಂತ ಈಗಾಗಲೇ ಆ ಮಾಹಿತಿಗಳು ಕೂಡ ಬರ್ತಾ ಇದೆ. ಬಹುಶಃ ಇನ್ನು ಕೆಲವು ದಿನಗಳ ನಂತರ ಅದು ಕ್ಲಾರಿಟಿ ಬರುತ್ತೆ. ಯಾಕಂದರೆ 40% ರಾಜ್ಯ ಕಟ್ಟಬೇಕು ಅಂದರೆ ಎಲ್ಲಿಂದ ಕಟ್ತಾರ್ರಿ? ಅದಕ್ಕೆ ಈಗಾಗಲೇ ನಮಗೆ ಸುಮಾರು ಯೋಜನೆಗಳು, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸುಮಾರು ಯೋಜನೆಗಳು 60-40, 60-30 ಈ ಥರ ಏನು ರೇಷಿಯೋನಲ್ಲಿ ನಮ್ಗೆ ಕೊಡ್ತಿದ್ದಾರೆ, ಅದನ್ನೇ ಕೊಡಲಿಲ್ಲ ಇನ್ನುವರೆಗೆ. ಈಗ ನಮಗೆ JJM ಇದೆ. ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ JJMಗೆ, ಕುಡಿಯೋ ನೀರಿಗೆ. ಅದು ಕೆಲವು ರಾಜ್ಯದಲ್ಲಿ ಯಶಸ್ವಿ ಆಗಲಿಲ್ಲ, ಕೆಲವು ರಾಜ್ಯದಲ್ಲಿ ಹಣ ತಗೊಂಡ್ರು, ಇದು ಕಾರ್ಯಕ್ರಮ ಆಗಿಲ್ಲ ಅಂತಕ್ಕಂಥದ್ದು. ಈಗ ನಮ್ಮ ರಾಜ್ಯದಲ್ಲೂ ಅನೇಕ ಕಡೆ ಕಂಪ್ಲೇಂಟ್ ಇದೆ. ಅದಕ್ಕೆ 50-50 ಅದು 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇನ್ನೂ ಆಗಲಿಲ್ಲ, ಇನ್ನೂ ಕೊಟ್ಟಿಲ್ಲ ನಮಗೆ. 50% ಕೇಂದ್ರ ಸರ್ಕಾರ ಕೊಡಬೇಕು. ಇದು ನ್ಯಾಷನಲ್ ಪ್ರೋಗ್ರಾಮ್, ನೀವೇ ಕೊಡಬೇಕಾಗಿತ್ತು. ಆದರೂ 50% ನೋಡಿ, ಇದಕ್ಕೆ ಮಾಡ್ದಂಗೆ ಅದಕ್ಕೂ 50% ಮಾಡಿದ್ರು. ಆ 50% ಕೊಟ್ಟಿದ್ದಾರಾ? ಇಲ್ಲ. 40% ಅಂದರೆ ಒಂದು 2,000 ಕೋಟಿ ಆಗುತ್ತೆ, ಕೊಡಲಿಕ್ಕೆ ಸಾಧ್ಯವಿದೆ ರಾಜ್ಯ ಸರ್ಕಾರ. 2,700 ಕೋಟಿ ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಆಯ್ತಪ್ಪ, ನಾವು ಟ್ಯಾಕ್ಸ್ ಕಟ್ತೀವಿ ಮತ್ತೆ
ಗ್ಯಾರಂಟಿ ಅಲ್ಲಲ್ಲ, GSTನಲ್ಲಿ ನಮಗೆ ನಾವು 13 ಲಕ್ಷ ಏನೋ ಸೆಕೆಂಡ್ ಲಾರ್ಜೆಸ್ಟ್ ನಾವು 13 ಲಕ್ಷ ಕೋಟಿ. ಈಗ ನಾವು 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀವಿ. ನಮಗೆ ಬರಬೇಕಾದ್ದು ಡಿವಲ್ಯೂಷನ್ನಲ್ಲಿ ನಮಗೂ ಕೊಡಬೇಕಲ್ಲ ನೀವು ರಾಜ್ಯಕ್ಕೆ. ಅದನ್ನು ಸರಿಯಾಗಿ ಕೊಟ್ಟಿದ್ರೆ ನಾವು ಕಟ್ತೀವಿ, ನಿಮಗೆ ನಾವು ಒಪ್ಕೊಳ್ತೀವಿ ಆ ಹೊರೇನ. ಅದು ಇಲ್ವಲ್ಲ. ನೋಟಿಫೈ ಮಾಡಿ ಮಾತ್ರ ಮಾಡಬಾರ್ದು. ಅಲ್ಲ, ಅದು ಹೇಳಿದೆ ಮೊದಲೇ, ಅವ್ರ ತೀರ್ಮಾನ ಅಲ್ಲೇ ಆಗ